ಒಂದು ಊರಿನಲ್ಲಿ ಒಬ್ಬ ಜಮೀನುದಾರನಿದ್ದ. ಅವನಿಗೆ ದೊಡ್ಡ ಪರಿವಾರ, ಅರಮನೆಯಂಥ ಮನೆ. ಇವನ ಇಷ್ಟ ಅನಿಷ್ಟಗಳನ್ನು ಪೂರೈಸಲು ಅನೇಕ ಸೇವಕರಿದ್ದರು. ಅವನ 100 ಎಕರೆ ಭೂಮಿಯಲ್ಲಿ ಬೆಳೆದ ಕೃಷಿ ಉತ್ಪನ್ನಗಳು ಅವನನ್ನು ಪ್ರತಿ ವರ್ಷ ಹೆಚ್ಚು ಶ್ರೀಮಂತನನ್ನಾಗಿ ಮಾಡುತ್ತಿದ್ದವು. ಆದರೂ ಅವನಲ್ಲಿ ಏನೋ ಒಂದು ಅತೃಪ್ತಿ ಮತ್ತು ದುಃಖ ಮನೆ ಮಾಡಿದವು. ಅವನಿಗೆ ತನ್ನ ಶ್ರೀಮಂತಿಕೆ ಸಾಲದೆಂಬ ಚಿಂತೆ. ತನ್ನ ಊರಿನಲ್ಲೇ ಇನ್ನೂ ಎಷ್ಟೋ ಜಮೀನು ಖಾಲಿ ಇದೆ, ಅದೆಲ್ಲ ತನ್ನದಾದರೆ ಎಷ್ಟು ಚಂದ. ಇದೇ ಯೋಚನೆಯಲ್ಲಿ ಮುಳುಗಿದ ಶ್ರೀಮಂತ ಒಂದು ದಿನ ರಾಜನ ಬಳಿ ಹೋದ. ಆ ರಾಜ ಮತ್ತು ತಾನು ಇಬ್ಬರು ಒಂದೇ ಶಾಲೆಯಲ್ಲಿ ಓದಿದವರು. ಆಗ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು. ಈಗಲೂ ಆ ಸ್ನೇಹ ಹಾಗೇ ಉಳಿದುಕೊಂಡಿದೆ ಅಂತ ಅಂದುಕೊಂಡಿರ್ತಾನೆ. ಆ ಧೈರ್ಯದ ಮೇಲೆಯೇ ಆಗ ತುಂಬ ಸ್ನೇಹಿತರಾಗಿದ್ದ ಧೈರ್ಯದ ಮೇಲೆಯೇ ಅವನು ರಾಜನನ್ನು ಮಾತಾಡಿಸಲಿಕ್ಕೆ ಹೋಗುತ್ತಾನೆ. ಆ ರಾಜನು ಕೂಡ ತುಂಬ ಸಲಿಗೆ ತೋರಿಸ್ತಾನೆ ಶ್ರೀಮಂತನ ಮೇಲೆ. ಆ ಮಾತು ಈ ಮಾತು ಇಬ್ಬರದು ಮಾತುಗಳು ತೆಗೆದು ಮುಗಿದ ಮೇಲೆ ರಾಜನು ಶ್ರೀಮಂತನನ್ನು ಕೇಳುತ್ತಾನೆ, ಯಾವ ಉದ್ದೇಶದಿಂದ ನೀನು ನನ್ನನ್ನು ಭೇಟಿಯಾಗಲಿಕ್ಕೆ ಬಂದಿದ್ದೀಯಾ ಅಂತ. ಅದಕ್ಕೆ ಶ್ರೀಮಂತ ಹೇಳುತ್ತಾನೆ, ತಾನು ಬಂದ ವಿಷಯ ಹೇಳುತ್ತಾನೆ. ತನಗೆ ಹೀಗೆ ಇರುವ ಶ್ರೀಮಂತಿಗೆ ಸಾಲದಾಗಿದೆ. ನನಗೆ ಈ ರಾಜ್ಯದಲ್ಲಿರುವಂತಹ ಇನ್ನೂ ಸ್ವಲ್ಪ ಜಮೀನುಗಳು ನನಗೆ ಬೇಕು ಅಂತ ಹೇಳುತ್ತಾನೆ. ಆಗ ಶ್ರೀಮಂತನನ್ನು ನೋಡಿ ರಾಜ ನಗುತ್ತಾನೆ ಮತ್ತು ಆಗಬಹುದು ಎಂದು ಹೇಳುತ್ತಾನೆ. ಆದರೆ ಅದಕ್ಕೊಂದು ಷರತ್ತು ಇದೆ ಎಂದು ಹೇಳುತ್ತಾನೆ. ನೆಲದ ಆಸೆಗೆ ಮನೆ ತೆತ್ತ ಶ್ರೀಮಂತ ಯಾವ ಷರತ್ತಿಗೂ ಕೂಡ ತಯಾರಾಗಿ ನಿಂತಿದ್ದ. ರಾಜ ಹೇಳುತ್ತಾನೆ, ನೀನು ಬೇಕಾದಷ್ಟು ಭೂಮಿಯನ್ನು ಪಡೆದುಕೋ, ಅದು ನಿನ್ನ ಶಕ್ತಿಯ ಮೇಲೆ ಅವಲಂಬಿಸಿದೆ. ನಿನಗೆ ಎಷ್ಟು ಭೂಮಿ ಬೇಕೋ ಅಷ್ಟು ನಿನಗೆ ಸಿಗುತ್ತದೆ, ಆದರೆ ಅದು ನಿನ್ನ ಶಕ್ತಿಯನ್ನು ಅವಲಂಬಿಸಿದೆ. ನಾಳೆ ಬೆಳಿಗ್ಗೆ ನಮ್ಮ ನಗರದ ಹೊರಭಾಗಕ್ಕೆ ಬಾ. ಸರಿಯಾಗಿ 6 ಗಂಟೆಗೆ ಅಲ್ಲಿಂದ ನೀನು ಹೊರಡಬೇಕು. ನೀನು ಎಷ್ಟು ದೂರ ಓಡಿದರೂ ಸರಿಯೇ. ಮರಳಿ ಸರಿಯಾಗಿ ನೀ ಎಲ್ಲಿಂದ ಶುರು ಮಾಡಿದೆಯಾ ಅಲ್ಲಿಗೆ ನೀನು ವಾಪಸ್ ಬರಬೇಕು. ಮರಳಿ ಸರಿಯಾಗಿ ಸಂಜೆ 6 ಗಂಟೆಗೆ ನೀನು ಅದೇ ಸ್ಥಳವನ್ನು ಸೇರಬೇಕು. ಅದೆಷ್ಟು ದೂರವನ್ನು ನೀನು ಕ್ರಮಿಸ್ತೀಯೋ ಅದೆಲ್ಲ ಜಾಗ ನಿನ್ನದೇ ಎಂದು ಶಾಸನ ಮಾಡುತ್ತೇನೆಂದು ಹೇಳಿದ. ಶ್ರೀಮಂತನ ಸಂತೋಷಕ್ಕೆ ಪಾರವೇ ಇಲ್ಲ. ಅಂದು ರಾತ್ರಿ ಸಂಭ್ರಮದಿಂದ ನಿದ್ರೆಯೇ ಬರಲಿಲ್ಲ ಅವನಿಗೆ. ಬೆಳಿಗ್ಗೆ 5 ಹೋಗಿ ನಿಶ್ಚಯವಾದ ಜಾಗದಲ್ಲಿ ನಿಂತನು. ಸರಿಯಾದ ಸಮಯಕ್ಕೆ ರಾಜನು ಕೂಡ ಬಂದ. 6 ಹೊಡೆದೊಡನೆ ಶ್ರೀಮಂತನ ನಡಿಗೆ ಪ್ರಾರಂಭವಾಯಿತು. ನಡೆದ ನೆಲವೆಲ್ಲ ತನ್ನದೇ ಎಂಬ ಸಂತೋಷ ಉಕ್ಕಿ ಬಂತು. ಎಷ್ಟಾಗುತ್ತೋ ಅಷ್ಟು ನೆಲವನ್ನು ತನ್ನದಾಗಿಸಿಕೊಳ್ಳಬೇಕೆಂಬ ಉತ್ಸಾಹ ಗರಿಗೆದರಿತು. ಹೀಗೆ ನಡೆದರೆ ಸಾಲದೆಂದು ಓಡತೊಡಗಿದ. ಓಡಿದ ಈ ಉಸಿರು ಎದೆಗೆ ಅಡರಿತು, ನಾಲಿಗೆ ಒಣಗಿತು. ಅವನೇನು ಸಣ್ಣ ಹುಡುಗನೇ? ಅವನಿಗೆ ಓಡುವ ಅಭ್ಯಾಸವಿದೆ. ಆದರೂ ಹೆಚ್ಚು ನೆಲವನ್ನು ಪಡೆಯಬೇಕೆನ್ನುವ ಅವನ ಹುಚ್ಚು ಅವನನ್ನು ಓಡಿಸುತ್ತಿತ್ತು. ಅವನು ಲೆಕ್ಕ ಹಾಕಿದ, ತನಗಿರುವುದು ಒಟ್ಟು 12 ತಾಸು. ಆದ್ದರಿಂದ ಆದಷ್ಟು ವೇಗವಾಗಿ 6 ತಾಸು ಓಡಿ ಹೆಚ್ಚು ನೆಲವನ್ನು ಕ್ರಮಿಸಬೇಕು. ನಂತರ ಅಷ್ಟೇ ವೇಗದಲ್ಲಿ ಮರಳಿ ಓಡಿ ಪ್ರಾರಂಭದ ಸ್ಥಳವನ್ನು ತಲುಪಬೇಕು. ಬಿಸಿಲೇರುತ್ತಿದೆ, ಶಕ್ತಿ ಕುಂದುತ್ತಿದೆ. ಆದರೂ ಮಧ್ಯಾಹ್ನ 11ರವರೆಗೆ ಓಡಿದ. ನಂತರ ಮರಳಿ ಓಡತೊಡಗಿದ. ಕಾಲು ನಡುಗತೊಡಗಿದವು. ಹೊಟ್ಟೆ ನರಗಳು ಎದ್ದಂತಾಗಿ ಸೆಳೆತ ಪ್ರಾರಂಭವಾಯಿತು. ನೀರಡಿಕೆ ಪ್ರಾಣ ಹೀರುತ್ತಿತ್ತು. ಆದರೂ ತಾನು ರಾಜನಿದ್ದ ಸ್ಥಾನವನ್ನು ಮುಟ್ಟದಿದ್ದರೆ ಇಷ್ಟೆಲ್ಲ ಓಡಿದ್ದು ವ್ಯರ್ಥವಾಗುತ್ತದಲ್ಲ ಎಂದು ಸಂಕಟಪಟ್ಟು ಓಡಿದ. ಕಣ್ಣು ಮಂಜಾದವು, ತಲೆ ಮಂಕಾಯಿತು. ಆದರೂ ಆಸೆಯ ಬಲದಿಂದ ಇದ್ದ ಬಿದ್ದ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಓಡಿದ. ಸಮಯ 6 ಗಂಟೆ ಹತ್ತಿರ ಬಂದಾಗ ರಾಜ ಮತ್ತು ಅವನ ಪರಿವಾರ ನಿಂತಿದ್ದು ಮಂಜಾಗಿ ಕಾಣಿಸತೊಡಗಿತು. ಆ ಗೆರೆ ಮುಟ್ಟಿದರೆ ಸಾಕು, ತಾನು ತಿರುಗಾಡಿದ್ದೆಲ್ಲ ತನ್ನದೇ. ಎದೆ ಬಡಿತ ವಿಪರೀತವಾಯಿತು. ಆತ ರಾಜ ನಿಂತಿದ್ದ ಗೆರೆಯ ಹತ್ತಿರ ಬಂದ. ಶಕ್ತಿಯೆಲ್ಲ ಬಸವಳಿದು ಕುಸಿದು ಬಿದ್ದ. ಮತ್ತೆ ಏಳಲೇ ಇಲ್ಲ. ಕುಸಿದ ಬಿದ್ದ ಶ್ರೀಮಂತ ಮತ್ತೆ ಏಳಲೇ ಇಲ್ಲ. ಅವನು ಹೌಹಾರಿ ಓಡಾಡಿದ್ದೇ ಬಂತು. ನೆಲ ದಕ್ಕಲಿಲ್ಲ. ಚೆನ್ನಾಗಿಯೇ ಬದುಕಿದ್ದ ಮನುಷ್ಯ ದುರಾಸೆಗೆ ಬಲಿಯಾಗಿದ್ದ. ಅದಕ್ಕೆ ದಾಸರು ನಮ್ಮ ಬದುಕಿನ ಬಗ್ಗೆ ಹೇಳಿದರು, ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ, ಅಷ್ಟು ದೊರಕಿದರೂ
ಮತ್ತಷ್ಟರಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರದಾಸ ವಿಠಲ. ಈ ಅತಿ ಆಸೆ ಮತ್ತಷ್ಟರಾಸೆ ನಿಜವಾಗಿಯೂ ನಷ್ಟ ಜೀವನದ ಆಸೆಯೇ ಸರಿ. ಯಾಕೆಂದರೆ ಅದು ಸುಖಿ ಜೀವನವನ್ನು ನಷ್ಟ ಮಾಡುತ್ತದೆ. ಈ ಕಥೆಯಲ್ಲಿನ ನೀತಿ ಏನೆಂದರೆ, ದುರಾಸೆ ಮತ್ತು ಅತಿಯಾದ ಆಸೆ ಮನುಷ್ಯನನ್ನು ನಾಶಕ್ಕೆ ತಳ್ಳುತ್ತವೆ. ಶ್ರೀಮಂತನಿಗೆ ಈಗಾಗಲೇ ಸಾಕಷ್ಟು ಸಂಪತ್ತು ಮತ್ತು ಸುಖವಿದ್ದರೂ ಅವನ ದುರಾಸೆ ಅವನನ್ನು ಕೊನೆಯಿಲ್ಲದ ದುಡಿಮೆ ಮತ್ತು ಕಷ್ಟಕ್ಕೆ ತಳ್ಳಿತು. ಅಂತಿಮವಾಗಿ ಅವನು ಬಯಸಿದ್ದೆಲ್ಲವನ್ನೂ ಕಳೆದುಕೊಂಡ, ಪ್ರಾಣವನ್ನೇ ಕಳೆದುಕೊಂಡನು.